ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಯಾಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂದರೆ ಇದೇ ಒಂದು ಕಾರಣದಿಂದ. ಅಂದರೆ ಹೇಳಿದ್ನಲ್ವ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಅಂದರೆ ನೋಡಿ, ಏನೇನು ಕೆಲಸಗಳೆಲ್ಲ ಆಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ಎಷ್ಟು ಇದೆ ವಿಡಿಯೋ ಅದೆಷ್ಟೇ ಸ್ವಲ್ಪನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಜದಲ್ಲಿ ಸ್ಲ್ಯಾಬ್ ಹಾಕಿ ಆದಮೇಲೆ ಮತ್ತು ಕೆಲಸಗಳು ಇದ್ದೇ ಇರುತ್ತಲ್ವ. ಹಾಗಾಗಿ ಅತ್ತೆ ಮನೆಯಲ್ಲೇ ಇದ್ವಿ. ಮಕ್ಕಳಿಗೆ ರಜೆ ಇರೋದ್ರಿಂದನೂ ಹಸ್ಬೆಂಡಿಗೆ ಶನಿವಾರ ಭಾನುವಾರ ರಜೆ ಇರುತ್ತೆ. ಅವರು ಕೂಡ ಬರ್ತಾಯಿದ್ರು. ನಾವು ಅಲ್ಲಿ ಎರಡು ಕಡೆನೂ ಓಡಾಡಿಕೊಂಡು ಮನೆ ಕೆಲಸ ಅಂದರೆ ಚಿಕ್ಕ ಪುಟ್ಟ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ. ಅವನ್ನೆಲ್ಲ ನಾವೇ ಮಾಡಬೇಕಾಗುತ್ತೆ. ಎಲ್ಲವನ್ನು ಕೂಲಿಯಿಂದನೇ ಮಾಡ್ಸೋಕ್ಕಾಗಲ್ಲ. ನಾವು ಮೊದಲೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಅವ್ರಿಗೆ ಕೊಡೋ ಕೂಲಿನೇ ನಾವೇ ಮಾಡಿದ್ರಾಯ್ತು ಅಂತ ಶನಿವಾರ ಭಾನುವಾರ ಹಸ್ಬೆಂಡ್ ಬಂದಾಗ ಸ್ವಲ್ಪ ಕ್ಲೀನಿಂಗು ಇವು ಕೆಲಸಗಳನ್ನು ನಾವೇ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು ಸ್ಯಾಂಡು ಅದನ್ನು ಕೂಡ ಹೊರಗಡೆನೇ ಇತ್ತು, ಒಳಗಡೆ ಹಾಕೋಣ ಅಂತ ಎಲ್ಲ ತುಂಬಿಕೊಟ್ರು. ನಾವು ಕೂಡ ಹಾಕಿದ್ವಿ. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸ ಮಾಡಿದ್ದೀವಿ, ನಾನು ನನ್ನ ಮಕ್ಕಳು. ಹಾಗೆ ನಮ್ಮ ಅತ್ತೆ ಕೂಡ ಇದ್ದಾರೆ ಊರಲ್ಲಿ. ಅವರು ಕೂಡ ಮನೆ ಕಟ್ಟೋ ಹತ್ರ ಬಂದು ದಿನಾನು ಕೆಲಸದವ್ರು ಇದ್ದಾಗ ಯಾರಾದರೂ ಇರಲೇಬೇಕಲ್ವ. ಹಾಗಾಗಿ ಅವರೇ ನೋಡ್ಕೊಳ್ತಾ ಇದ್ದರು. ಈ ಥರ ಕೆಲಸಗಳನ್ನೆಲ್ಲ ನಾವೇ ಮಾಡಿದ್ವಿ. ನಮ್ಮ ಅತ್ತೆನೂ ಮಾಡೋಕ್ಕೆ ಹೋಗ್ತಾರೆ, ಬಟ್ ಬೇಡ ಅಂತ ಹೇಳ್ತೀವಿ. ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟು ಸರಿ ಅನಿಸಲ್ಲ ನನ್ನ ಪ್ರಕಾರ. ಬಟ್ ಅವ್ರು ಕೇಳಲ್ಲ, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾರೆ. ಏನಪ್ಪ, ಒಂದು ಸ್ವಲ್ಪ ನೋಡಿಕೊಂಡು ಇದ್ದರೆ ಸಾಕು, ನಮಗೆ ಒಂದು ಆಸರೆ ಅನ್ನೋದು ಬೇಕಲ್ವ. ಹಾಗಾಗಿ ಬಟ್ ಅವ್ರು ಕೆಲಸ ಮಾಡೋಕ್ಕೆ ಹೋಗ್ತಾರಲ್ವ, ಅದು ನನಗೆ ಇಷ್ಟ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮಾತು ಅವ್ರು ಕೇಳೋದಿಲ್ಲ. ಮತ್ತು ನೋಡಿರಿ, ನಮ್ಮ ಮನೇಲಿ ಇದು ರೋಟಿನ ಅತ್ತೆ ಮನೆ. ಇದು ನಿನ್ನೆ ವಿಡಿಯೋ ಹಾಕಿದ್ದೆ, ಅದು ಬೇರೆ ಮನೆಗೆ ಬಂದಿದ್ದೀವಿ ಅಂತ. ಆ ಮನೆಗಿಂತ ಇದು ಅತ್ತೆ ಮನೆಯೇ ಚೆನ್ನಾಗಿದೆ. 2 ರೂಮ್ ಇರೋದ್ರಿಂದ ನಮಗೆ ಸ್ವಲ್ಪ ಲಗೇಜ್ ಇಡೋದಕ್ಕೆ ಅನುಕೂಲ ಆಗಲಿಲ್ಲ. ಹಾಗಾಗಿ ಆ ಮನೆಗೆ ಬರಬೇಕಾಯಿತು. ರೊಟ್ಟಿ ಮಾಡ್ತಾಯಿದ್ವಿ. ಅತ್ತೆ ಉದ್ದಿ ಲಟ್ಟಿಸ್ಕೊಟ್ರು, ನಾನು ಬೇಯಿಸ್ತಾ ಇದ್ದೆ. ಹಾಗೆ ದೊಡ್ಡ ಮಗನ ಸ್ಕೂಲಿಗೆ ಸೇರಿಸೋದಿದೆ. ಇವಾಗ ನಾವು ಊರಿಗೆ ಬರಬೇಕು ಅಂದ್ಕೊಂಡಿದ್ದೀವಲ್ವ. ಹಾಗಾಗಿ ಮಕ್ಕಳನ್ನು ಒಂದೊಂದು ಕಡೆ ಸೇರಿಸ್ಬೇಕು ಅನ್ನೋದು ಇತ್ತು. ಹಳ್ಳಿ ಅಲ್ವ ಇಲ್ಲಿ. ಹಾಗಾಗಿ ಅವರು ಇಂಗ್ಲೀಷ್ ಮೀಡಿಯಮ್ ಓದಿದ್ದಾರೆ. ಇಲ್ಲಿ ಗೋರ್ಮೆಂಟ್ ಸ್ಕೂಲಿಗೆ ಸೇರಿಸೋದು ಬೇಡ ಅಂತ ನನ್ನ ಅದೊಂದು ಅಭಿಪ್ರಾಯ. ಚೆನ್ನಾಗಿ ಓದಿದ್ದಾರೆ. ಇನ್ನು ಮೇಲಾದರೂ ಒಂದು ಮಟ್ಟಕ್ಕೆ ಓದಬೇಕಲ್ವ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿ ಕನ್ನಡ ಮೀಡಿಯಮ್ ಹಾಕಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಫ್ರೀ ಇದೆ ಅಂದು ನಮ್ಮ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡೋದು ನನಗಿಷ್ಟ ಇಲ್ಲ. ಫಸ್ಟಿಂದನೂ ಇಲ್ಲೇ ಓದಿದರೆ ಓಕೆ, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಆಗ್ತಿದ್ವಿ. ಬಟ್ ಅಲ್ಲಿ ಪ್ರೈವೇಟ್ ಓದಿಸಿ ಇಲ್ಲಿ ಗೋರ್ಮೆಂಟ್ ಹಾಕಬೇಕು ಅಂತ ನನಗೂ ಬೇಜಾರಾಯಿತು. ಹಾಗಾಗಿ ಸ್ವಲ್ಪ ನಾನೇ ಇಂಗ್ಲೀಷ್ ಮೀಡಿಯಮ್ ಇರೋಂಥ ಗೋರ್ಮೆಂಟ್ ಸ್ಕೂಲ್ಗೆ ಸೇರಿಸೋಣ ಅಂತ ನನ್ನ ಮಗನಿಗೆ. ನಮಗಿಲ್ಲಿ ಹಳ್ಳಿಯಿಂದ ಸ್ವಲ್ಪ ದೂರ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ಮೇ ಗೋರ್ಮೆಂಟ್ ಸ್ಕೂಲು, 8ನೇ ಕ್ಲಾಸಿಗೆ ಅವನು. ಹಾಗಾಗಿ ಅವನಿಗೆ ಬೇರೆ ಕಡೆ ಸೇರ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಇದು ಹಾಸ್ಟ್ಲಿಗೆ ಹಾಕೋಣ ಅಂತ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಇದು ಆನವಟ್ಟಿ, ಸೊರಬ ತಾಲೂಕಲ್ಲಿ ಬರುವಂಥ ಆನವಟ್ಟಿ. ನೋಡಿ ಎಷ್ಟು ಜೋರು ಮಳೆ ಇದೆ ಅಂತ. ನಾನು ಕೂಡ ಇಲ್ಲೇ ಓದಿರೋದು ಫ್ರೆಂಡ್ಸ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCನ ಇಲ್ಲೇ ಓದಿರೋದು, ಜೂನಿಯರ್ ಕಾಲೇಜಲ್ಲಿ. ಅಲ್ಲೇ ಹೈಸ್ಕೂಲ್ ಕೂಡ ಇದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲು. ಅದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡೂ ಇದೆ. ಹಾಗಾಗಿ ಇಲ್ಲಿಗೆ ಸೇರಿಸಿದ್ದೀನಿ ನಾನು. ಹಾಸ್ಟ್ಲಿಗೆ ಅಪ್ಲಿಕೇಶನ್ ಹಾಕಿದ್ದೀವಿ. ಹಾಗೆ ನಮ್ಮ ತವ್ರ ಮನೆಗೂ ಇಲ್ಲಿಗೂ ಅಂದರೆ ಒಂದು 10 ಕಿಲೋಮೀಟರ್ ಆಗುತ್ತೆ. ಅಣ್ಣನ ಮಗಳು 8, ಹಾಗಾಗಿ ಇಬ್ಬರು ಒಟ್ಟಿಗೆ ಬರ್ತಾರೆ ಹೋಗ್ತಾರೆ ಅಂತ ಇಲ್ಲೇ ಸೇರಿಸ್ತಾ ಇದ್ದೀನಿ. ಹಾಸ್ಟೆಲ್ ಇಲ್ಲ ಅಂದ್ರೂ ಊರಿಂದ ಓಡಾಡ್ಬೋದು. ಅದೊಂದು ಕಾರಣಕ್ಕೆ ನಾನು ಇಲ್ಲೇ ಹತ್ತಿರ ಆಗುತ್ತೆ. ಎಲ್ಲ ಅನುಕೂಲನೂ ನೋಡ್ಕೋಬೇಕಲ್ವ ಮಕ್ಕಳ ಭವಿಷ್ಯಕ್ಕಾಗಿ. ದೂರ ಬಿಡೋದಕ್ಕೂ ನಮಗೆ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ಕೂಡ ಇದ್ದಾಳೆ. ಅವ್ರ ಮನೆಗೂ ಹೋಗಿ ಬಂದೆ ನಾನು ಮಗನ ಅಡ್ಮಿಷನ್ಗೆಲ್ಲ ಬಂದಾಗ. ಮಗನಿಗೆ ಹಾಸ್ಟೆಲ್ ಕೂಡ ಆಗಿದೆ, ಆಯಿತು. ಹಾಸ್ಟೆಲ್ಲು ಬೇಗ ಆಗೋದಿಲ್ಲ. ಅಡ್ಮಿಷನ್ ಮಾಡಿಸಿ ಒಂದು 10-15 ದಿನ ಅಮ್ಮನ ಮನೆಯಿಂದನೇ ಓಡಾಡಿದ. ಆಮೇಲೆ ಹಾಸ್ಟೆಲ್ ಆಯಿತು. ಹಾಸ್ಟೆಲಲ್ಲಿ 1 ವಾರ ಹೀಗೆ ಇದ್ದ. ವಾರಕ್ಕೊಮ್ಮೆ ಅಮ್ಮನ ಮನೆಗಾದರೂ ಬರ್ಬೋದು, ನಮ್ಮ ಮನೆಗಾದರೂ ಬರ್ಬೋದು.
ಪರ್ಮಿಷನ್ ಕೇಳಿಕೊಂಡು ಮತ್ತು ರೂಢಿ ಆದಮೇಲೆ ಇರ್ತಾನೆ. ಆದರೂ ಫಸ್ಟ್ ಟೈಮಲ್ಲೂ ಅವನು ಕೂಡ ಹಾಸ್ಟೆಲಲ್ಲಿರೋದು, ಊಟದ್ದು ಅದು ಅಡ್ಜಸ್ಟ್ ಆಗಬೇಕು. ನೋಡೋಣ. ದೊಡ್ಡ ಮಗನ ಸ್ಕೂಲಿಗೆ ಸೇರಿಸಿ ಆಯಿತು, ಒಂದು ಕ್ಲಿಯರ್ ಆಯಿತು ಆದಷ್ಟು. ದೊಡ್ಡ ಮಗಂದು ಶಾಲೆದೆಲ್ಲ ಕ್ಲಿಯರ್ ಆಯಿತು. ಅವನು ಬಿಟ್ಟು ಬಂದಮೇಲೆ ನೋಡಿ ಮತ್ತೆ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಅತ್ತೆಗೆ ಹುಷಾರಿಲ್ದಂಗೆ ಆಯಿತು. ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ರು. ಬಂದು ಮತ್ತು ಸಂಜೆ ಬಂದಿದ್ದೆ. ಮತ್ತು ನೆಕ್ಸ್ಟ್ ಡೇ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಸ್ಪಿಟ್ಲಿಗೆ ಹೊಂಟಾಗ ಬಸ್ ಕೆಟ್ಟು ನಿಂತಿದೆ ನೋಡಿ ಫ್ರೆಂಡ್ಸ್. ನಿನ್ನೆನೇ ಬಿದ್ದಿರೋದು. ಅವರು ತೋರಿಸ್ಕೊ ಇಲ್ಲೇ ಹತ್ತಿರ ಅಂದರೆ ಅಲ್ಲಿ ಬೇಡ ಅಂದರು. ಅವರು ಹಾವೇರಿಗೆ ತೋರಿಸ್ತೀನಿ ಅಂದರು. ಕರ್ಕೊಂಡು ಹೊಂಟಿದ್ವಿ. ಬಸ್ಸು ಕೆಟ್ಟು ನಿಂತಿದೆ ಅರ್ಧ ದಾರಿಗೆ ಬಂದು. ಮತ್ತು ಆಮೇಲೆ ಒಂದು ವ್ಯಾನ್ ಬಂತು. ಹಂಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನೋಡಿ ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಒಂದೊಂದು ಟೈಮು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಅನ್ನೋಕ್ಕಿಂತ ಓಡಾಟ ನನಗೆ ಜಾಸ್ತಿ ಆಯಿತು. ಒಂಥರ ಆ ಕಡೆ ಈ ಕಡೆ ಟೆನ್ಷನ್ ಆದಂಗೆ ಆಗುತ್ತೆ ನನಗೆ. ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋದು ಒಂದು ಕಡೆ, ಮತ್ತು ಇಲ್ಲಿ ಅತ್ತೆ ಮನೆಗೆ ಬಂದು ಮನೆ ಕಟ್ಟೋ ಹತ್ತಿರ ಒಂದು ಸ್ವಲ್ಪ ಅದು ಗಜಿಬಿಜಿ ಈ ಥರ ಆದಾಗ ನನಗೆ ಅಷ್ಟು ಇವೆಲ್ಲ ರೂಢಿ ಇರಲ್ಲಲ್ವ. ಒಂದು ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು. ಕಷ್ಟ ಆಯಿತು, ಆಗ್ತಾ ಇದೆ. ನೋಡಿ ನಮ್ಮ ಅತ್ತೆ ಮುಖ ಹೇಗಾಗಿದೆ ಅಂತ. ನಾವು ಹೇಳಿದರೂ ಕೇಳೋದೇ ಇಲ್ಲ ಅವರು. ಅವ್ರು ಹೇಳ್ದಂಗೆ ಆಗಬೇಕು. ಹಂಗಾಗಿ ಮತ್ತು ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಮತ್ತು ಇಲ್ಲಿ ಊರಿಗೆ ಬಂದರೆ ಅಷ್ಟು ಅನುಕೂಲ ಇಲ್ಲ ಅಂತ ನಾವು ಮತ್ತು ನಮ್ಮ ಮನೆಯಲ್ಲೇ ಅಂದರೆ ಬ್ಯಾಡಗಿಯಲ್ಲೇ ಉಳ್ಕೊಂಡ್ವಿ. ಅವ್ರಿಗೆ ಸ್ವಲ್ಪ ದಿನ ರೆಸ್ಟ್ ಬೇಕಲ್ವ, ಹಾಗಾಗಿ ಅಲ್ಲೇ ಇದ್ವಿ. ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ನಾನು. ಇಲ್ಲಿ ಇರೋಲ್ಲ ಜಾಸ್ತಿ ಅಂತ, ಮತ್ತು ಇಲ್ಲೇ ಬಂದು ಇರೋ ಹಾಗಾಯಿತು. ಮತ್ತು ಇರಲ್ಲ ಅಂತಲ್ಲ, ಅಲ್ಲಿಂದ ಅಂದರೆ ಅಮ್ಮನ ಮನೆಯಿಂದ ಅತ್ತೆ ಮನೆಯಿಂದ ನನಗೆ ಅಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕೆ ಅನುಕೂಲ ಆಗೋದು. ಹಾಗಾಗಿ ಅಲ್ಲೇ ಇದ್ವಿ. ಮತ್ತು ಮನೆ ಕಟ್ಟೋ ಹತ್ರನೂ ಅಲ್ಲಿ ಕೆಲಸಗಳಿರುತ್ತಲ್ವ, ಹಾಗಾಗಿ ಅಲ್ಲೇ ಇರೋದು ಅಂದ್ಕೊಂಡಿದ್ದೆ. ಮತ್ತು ಇವಾಗ ಅತ್ತೆಗೆ ಜಾಸ್ತಿ ಓಡಾಡೋದಿಲ್ಲಲ್ವ, ಹಾಗಾಗಿ ಇಲ್ಲಿ ಆದರೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಹತ್ತಿರ ಇರೋದ್ರಿಂದ ಇಲ್ಲಿ ಇದ್ದೀವಿ. ನಾನು ಇಲ್ಲಿಂದನೇ ಸ್ವಲ್ಪ ಓಡಾಡಿದೆ. ಮಗಂದು ಹಾಸ್ಟ್ಲಿಗೆಲ್ಲ ಸೇರಿಸೋದಕ್ಕಾಗಲಿ ಮತ್ತು TC ಅವ್ರ ಸೈನು ಇವ್ರ ಸೈನು ಎಲ್ಲ ಇದ್ದೇ ಇರುತ್ತೆ ಗೋರ್ಮೆಂಟ್ ಸ್ಕೂಲು ಹಾಸ್ಟೆಲಿಗೆ ಸೇರಿಸ್ಬೇಕಂದ್ರೆ. ಹಾಗಾಗಿ ಎಷ್ಟು ಕಿಲೋಮೀಟರ್ ಇದೆ ಹಾಸ್ಟ್ಲಿಗೂ ಮತ್ತು ನಮ್ಮೂರಿಗೂ ಈ ಥರ ಒಂದು ಎಲ್ಲ ಇದ್ದೇ ಇರುತ್ತೆ. ಅದಕ್ಕೂ ಕೂಡ ಮತ್ತು ನಾನು ಅತ್ತೆ ಊರಿಗೆ ಹೋಗಬೇಕಾಯ್ತು. ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಸೈನ್ ಮಾಡಿ ಕೊಡ್ಬೇಕತ್ತೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಬರೆಸ್ಕೊಂಡು ಮತ್ತೆ ಹೋಗ್ತಾಯಿದ್ದೀನಿ ಅತ್ತೆ ಊರಿಗೇ ಬಸ್ಸಿಗೆ. ಹಸ್ಬೆಂಡ್ಗೆ ರಜೆ ಇರೋದಿಲ್ಲ ಪಾಪ, ಅವರಿಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಬಟ್ ಆ ಟೈಮಲ್ಲಿ ಈ ಥರ ಕೆಲಸಗಳು ನಡೆಯೋದಿಲ್ಲ, ರಜೆ ಇರುತ್ತಲ್ವ ಎಲ್ಲರಿಗೂ. ಹಾಗಾಗಿ ನಾನೇ ಓಡಾಡ್ತಾ ಇದ್ದೀನಿ. ಅದು ಈ ಮಳೆಗಾಲದಲ್ಲಿ ಓಡಾಡಬೇಕು ಅಂದರೆ ಅಪ್ಪ, ಮನೇಲೆಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಬರಬೇಕು, ಇಲ್ಲಾಂದ್ರೆ ಮಧ್ಯಾಹ್ನ ಆಗುತ್ತೆ ನಾವು ಹೋಗೋದ್ರೊಳಗೇ. ಬಸ್ಸು ಕೂಡ ಅಷ್ಟು ಸರಿಯಾಗಿ ಸಿಗೋದೇ ಇಲ್ಲ ನಮ್ಮ ರೂಟ್ ಕಡೆ. ಹಾಗೆ ನಮ್ಮ ಅತ್ತೆಗೆ ಹುಷಾರಿಲ್ಲ ಅನ್ನಲ್ವ, ಅವ್ರ ಹತ್ರ ಚಿಕ್ಕ ಮಗನ ಬಿಟ್ಟು ಬಂದೆ. ಅವನು ಇರಲ್ಲ ಅಂತಿರ್ತಾನೆ, ಒಂದೊಂದು ಸರಿ ಇರ್ತಾನೆ. ಆಮೇಲೆ ನಮ್ಮ ಚಿಕ್ಕಮ್ಮವ್ರು ಕೂಡ 1-2 ದಿನ ಬಂದಿದ್ದರು. ನಾನು ಮತ್ತು ಇಲ್ಲಿ ಓಡಾಟ ಇದ್ದರೆ ಅಲ್ಲೊಬ್ಬರು ಇರಲೇಬೇಕು ಅಂತ. ನಮ್ಮ ಅತ್ತೆಗೆ ಸ್ವಲ್ಪ ಟ್ಯಾಬ್ಲೆಟ್ ಅವು ಹೆಚ್ಚು ಕಮ್ಮಿ ಆದರೆ ರಿಯಾಕ್ಷನ್ ಕೂಡ ಆಗುತ್ತೆ. 1 ವಾರ ಅಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ನಮಗೇನೋ ಮನೇಲಿ ಆ ಥರ ಬಿಟ್ಟು ನಮಗೆ ಹೊರಗೆ ಬರೋಕ್ಕೂ ಮನಸ್ಸು ಬರೋಲ್ಲ, ಈ ಕಡೆ ಬಿಡೋಕ್ಕೂ ಆಗೋಲ್ಲ, ಹಂಗೆ ಆಗ್ತಾ ಇತ್ತು ನನಗೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ನಾಯಿ ಅಂತಲೇ ಹೇಳ್ಬೋದು. ನಾವು ಇಲ್ಲಿ ಅತ್ತೆ ಮನೆಗೆ ಬಂದಾಗ ಇದು ನಾಯಿ ರೂಢಿಯಾಗಿಬಿಟ್ಟಿದೆ. ನಾವು ಯಾರಾದರೂ ಬಂದರೆ ಸಾಕು ಎಷ್ಟು ಇದು ಮಾಡುತ್ತೆ ಅಂದರೆ ಬಿಟ್ಟು ಹೋಗಿದ್ದೇವಲ್ಲ. ಹಾಗಾಗಿ ನನ್ನ ಚಿಕ್ಕ ಮಗ ರಜದಲ್ಲಿ ಇಲ್ಲೇ ಇದ್ದ, ಹಾಗಾಗಿ ಆ ನಾಯಿನ ತುಂಬಾ ರೂಢಿ ಮಾಡ್ಕೊಬಿಟ್ಟಿದ್ದಾನೆ. ನಮ್ಮ ಮನೆಯವರು ನನ್ನ ಮಗ ಬೈಕಲ್ಲಿ ಕೂರಿಸ್ಕೊಂಡು ಆ ಮನೆಗೆ ಈ ಮನೆಗೆ ಓಡಾಡಿದ್ದಾರೆ. ಇವಾಗ ಯಾರೂ ಇಲ್ಲಲ್ವ, ಹಾಗಾಗಿ ನಾನು ಬಂದಿದ್ದೀನಿ, ನನ್ನ ಹಿಂದೆಯೇ ಓಡಾಡ್ತಾನೆ ಇತ್ತು. ನೋಡಿ ನಾಯಿಗೆ ಎಷ್ಟು ನಿಯತ್ತು ಅಂತಾರೆ, ಸುಳ್ಳಲ್ಲ. ಆದರೆ ಅದು ಮನುಷ್ಯರಿಗೆ ಇರೋದೇ ಇಲ್ಲ ಅಲ್ವಾ. ನಾವು ಎಷ್ಟೇ ಮಾಡಿದರೂ ಮಾಡಿಲ್ಲ ಅಂತಾರೆ ಹೊರತು ಮಾಡಿದೀಯ ಅಂತ ಯಾರೂ ಹೇಳಲ್ಲ. ಬಟ್ ನಾಯಿಗಳು ಹಾಗಲ್ಲ, ಪ್ರಾಣಿಗಳು. ನಾವು ಒಂದು ತುತ್ತು ಅನ್ನ ಹಾಕಿದರೆ ಸಾಕು ನಮ್ಮ ಹಿಂದೆಯೇ ಓಡಾಡ್ತಾನೆ ಇರ್ತವೆ. ನಾವು ಬಂದರೆ ಎಷ್ಟು ಪ್ರೀತಿ ಕೊಡ್ತವೆ ಅಂದರೆ ನಿಜಕ್ಕೂ ಖುಷಿಯಾಗುತ್ತೆ ಆ ನಾಯಿ ನೋಡಿದಾಗೆಲ್ಲ.
ನಮ್ಮ ಅಮ್ಮನ ಮನೆಯಲ್ಲಿ ಇರೋವಂಥ ನಾಯಿ ಕೂಡ ಅಷ್ಟೇ. ನಾವು ಯಾವಾಗೋ ಒಮ್ಮೆ ಹೋಗ್ತೀವಿ ಬರ್ತೀವಿ, ಬಟ್ ನಾವು ಹೋದಾಗ ಎಷ್ಟು ಪ್ರೀತಿ ಮಾಡ್ತವೆ ಅಂದರೆ ಹೋದ ತಕ್ಷಣ ಹೆಂಗೆ ಮಾಡ್ತವೆ ನಾಯಿಗಳು. ಮತ್ತು ನಾನು ಅಮ್ಮನ ಮನೆಗೆ ಹೋದೆ. ಮತ್ತು ಅತ್ತೆ ಊರಿಂದ ಆನವಟ್ಟಿಗೆ ಹೋಗಿ ಸ್ಕೂಲಿಗೆ ಹೋಗಿ ಅಲ್ಲಿಗೆ ಕೊಟ್ಟು ಬರೋದ್ರೊಳಗೆ ಸಂಜೆ ಆಯಿತು. ಮತ್ತು ಅಮ್ಮನ ಮನೆಗೆ ಬಂದೆ. ಮತ್ತು ನಮ್ಮ ಅತ್ತೆಗೇನು ಹುಷಾರಿಲ್ಲ ಅಂದರು. ಮತ್ತೆ ಬೆಳಗ್ಗೆನೇ ಮತ್ತೆ ಬ್ಯಾಡಗಿಗೆ ಬಂದೆ. ನೋಡಿ, ಬಂದೆ ಬಸ್ ಸ್ಟಾಪ್ ಹತ್ರ ನೇರಳೆ ಹಣ್ಣಿತ್ತು. ತಿಂದೇ ಇರಲಿಲ್ಲ, ತುಂಬ ದಿನ ವರ್ಷ ಆಗಿತ್ತೋ ಗೊತ್ತಿಲ್ಲ. ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು ಅಂತಾರೆ, ಬಟ್ ಅಲ್ಲಿತ್ತಲ್ವ ಸ್ವಲ್ಪ ತೊಗೊಂಡು ಬಂದೆ. ನೆಕ್ಸ್ಟ್ ಡೇ ಇದು ಫ್ರೈಡೇ ನೋಡಿ ಫ್ರೆಂಡ್ಸ್. ಹಸ್ಬೆಂಡಿಗೆ ರಜೆ ತೊಗೊಂಡಿದ್ದ ಫ್ರೈಡೇ, ಇಲ್ಲಾಂದ್ರೆ ನಾನೇ ಹೋಗಬೇಕಾಗಿತ್ತು ಟ್ರಂಕ್ ಎಲ್ಲ ತಗೊಂಡು. ಮಗನಿಗೆ ಹಾಸ್ಟೆಲ್ ಆಗಿದೆ ಅಂದರು. ಹಾಗಾಗಿ ಅಲ್ಲಿ ತಂಬೆಲ್ಲ ಕೊಡಬೇಕು, ಬಂದು ಬೇಗ ಹೆಸರು ಬರೆಸಿ ಕೊಡಿ ಅಂತ ಹೇಳಿದರು. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಬೈಕಲ್ಲಿ ಹೋಗ್ತಿದ್ದೀವಿ. ನೋಡಿ, ಮಳೆ ಬೇರೆ. ನನಗಂತೂ ನಿಜವಾಗ್ಲೂ ಖುಷಿ ಅನ್ನೋದೇ ಇದ್ದಿಲ್ಲ ಮುಖದಲ್ಲಿ. ಏನೋ ಬೇಜಾರು ಅನ್ನೋಕ್ಕಿಂತ ಓಡಾಡೋದು ಅದು ಇದು ಸಾಕಾದಂಗೆ ಆಗಿತ್ತು. ಇವತ್ತು ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಖುಷಿ ಆಯಿತು. ಒಬ್ಬಳೇ ಓಡಾಡಿ ಸಾಕಾಗಿತ್ತು. ಈ ಥರ ಹೋಗೋಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಬಟ್ ನಮ್ಮ ಮನೆಯವ್ರಿಗೆ ರಜೆ ಇರಲ್ಲ, ಹೋಗೋದಿಲ್ಲ. ನೋಡಿ, ಮಳೆ ಆ ಕಡೆಯಿಂದ ಬರುವಾಗ ಮಳೆ ಬರ್ತಾಯಿತ್ತು, ನಿಲ್ಲೋದೇನೋ ಅಂತ ಸ್ವಲ್ಪನೇ ಮಳೆ ಇತ್ತು. ಚಳಿ ಬೇರೆ, ಗಾಡಿ ಛತ್ರಿ ತಗೊಂಡು. ಹಾಗೆ ಫ್ರೆಂಡ್ಸ್, ಇದು ಸಂಡೇ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮನೆ ನೋಡಿದ್ದಾರೆ, ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನಾವು ಇವತ್ತು ನೈಟೇ ಖಾಲಿ ಮಾಡ್ತಾ ಇದ್ದೀವಿ ಅನ್ನಿಸುತ್ತೆ. ನನ್ನ ಪ್ರಕಾರ ಹಸ್ಬೆಂಡು ಊರಲ್ಲೇ ಇದ್ದಾರೆ, ಅಲ್ಲಿ ಮನೆ ನೋಡಿದ್ದಾರೆ. ಮತ್ತು ಮನೆ ಕೆಲಸನೂ ನಡೀತಾ ಇದೆ, ಮನೆ ಕಟ್ಟೋ ಹತ್ರ. ನಮ್ಮ ಅತ್ತೆ ಒಬ್ಬರನ್ನೇ ಬಿಟ್ಟು ನಾನು ಚಿಕ್ಕ ಮಗ ಇವಾಗ ಇಲ್ಲಿ ಊರಿಗೆ ಬರ್ತಾ ಇದ್ದೀವಿ. ನಮ್ಮ ಅತ್ತೆ ಕೂಡ ಹೋಗಿ ಬರ್ರಿ ಅಂತ ಹೇಳಿದರು. ಚಿಕ್ಕ ಮಗನಿಗೆ ಇರೋದಕ್ಕೆ ಹೇಳಿದೆ, ಅವನು ಇರಲಿಲ್ಲ, ಮೊನ್ನೆ ಎಲ್ಲ ಇದ್ನಲ್ವ, ಹಾಗಾಗಿ ಅವನಿಗೂ ಬೇಜಾರಾಗಿತ್ತು. ಅತ್ತೆ ಕೂಡ ಸ್ವಲ್ಪ ಹುಷಾರಾಗಿದ್ದರು, ಹಾಗಾಗಿ ಹೋಗಿ ಬರ್ರಿ ಅಂತ ಹೇಳಿದರು. ಹೋಗ್ತಿದ್ದೀವಿ. ನಾನು ಬರ್ತೀನಿ ಅಂತ ಹಠ ಹಿಡ್ದ, ಹಾಗಾಗಿ ಇಬ್ಬರು ಬಂದ್ವಿ. ಮತ್ತು ನೆಕ್ಸ್ಟು ಏನು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಇದೆಲ್ಲ 1-2 ದಿನದ ವಿಡಿಯೋ ಅಲ್ಲ, ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಕತೆ. ಇಷ್ಟು ದಿನ ಏನೇನಾಯಿತು ಅನ್ನೋದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನಾಳೆ ವಿಡಿಯೋ ಹಾಕ್ತೀನಿ. ಎಲ್ಲರೂ ನನ್ನ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.